ಸರ್ಕಾರ ಒಂದು 100 ಕೋಟಿ ಆದ್ರೂ ಕೊಡ್ಲೇಬೇಕು ಅಂತ ತಿಳ್ಕೊಂಡು ಹೇಳಿ ಹಕ್ಕು ಒತ್ತಾಯವನ್ನು ಮಾಡ್ತೇನೆ. ಯಾಕಂದ್ರೆ ಬಹಳ ಪ್ರಮುಖವಾದಂಥದ್ದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಇದ್ರ ಕೂಡ ಕೌಶಲ್ಯಾಭಿವೃದ್ಧಿ ಅವ್ರಿಗೆ ಬರುತ್ತೆ. ನಾನು ಮಾನ್ಯ ಉದ್ಯೋಗ ಮೇಳ ಮಾಡಿದೆ ಸರ್ ಬೆಂಗಳೂರಲ್ಲಿ. ಎಷ್ಟು ಜನ ಯುವಕರು, ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಉದ್ಘಾಟನೆಗೆ ಹೋಗಿವಿ, ಒಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಅಷ್ಟು ಜನ ಯುವಕರು ರಾಜ್ಯದಲ್ಲಿ. ಆ ಎಲ್ಲ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಶರಣಪ್ರಕಾಶ್ ಅವರು, ಅವ್ರು ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಂದಿದ್ರು. ನಾವತ್ತು ಭಾಗವಹಿಸಿದಾಗ ಒಂದಷ್ಟು ಯುವಕರದಾರಲ್ಲಪ್ಪ ಅಂತೇಳಿ ಮಂಡ್ಯ ಧಾರವಾಡ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡಿದ್ವಿ, ಅದು ಕೂಡ ಅಷ್ಟು ಯಶಸ್ವಿ ಆಯಿತು. ಗದಗದಲ್ಲಿ ಒಂದು ಮಾಡಿದ್ರು, ಅದು ಕೂಡ ಯಶಸ್ವಿ ಆಯಿತು. ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಬಹಳ ಮಂದಿ ಇಂಜಿನಿಯರಿಂಗ್ ಕಲ್ತವ್ರು ಪೊಲೀಸ್ ಆಗ್ಯಾರ, ಇಂಜಿನಿಯರಿಂಗ್ ಕಲ್ತವ್ರು ಅಡಿಗೆ ಸಹಾಯಕರಾಗ್ಯಾರ. ಅಲ್ಲ, ಕಂಟಿನ್ಯೂ ಮಾಡಿ, ಇಷ್ಟ ಮಾಡಬೇಡಿ. ಅದಕ್ಕೆ ಆ ಉದ್ಯೋಗ ಮೇಳಗಳನ್ನ ಮಾಡ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಹೆಂಗಾಗೈತೆ, ರೈತರ ಮಕ್ಕಳಿಗೆ ಕನ್ಯೆನ ಕೊಡಕ್ ತಯಾರಿಲ್ಲ ಸರ್, ಅಲ್ಲಿವರೆಗೆ ಬಂದೈತೆ ಪರಿಸ್ಥಿತಿ. ಅದಕ್ಕೆ ರೈತರ ಮಕ್ಕಳಿಗೂ ಕನ್ಯೆ ಕೊಡೋಕಂದ್ರೆ ಅಷ್ಟೆಲ್ಲ ಜಮೀನು ಅದಾವು, ಎಲ್ಲ ಅದಾವು, ಅಂತ ವ್ಯವಸ್ಥೆನ ತರುವಂತ ಕೆಲಸವನ್ನು ಮಾಡ್ಬೇಕು ಅಂತ ಮಾತನ್ನು ಹೇಳಿ ಎಚ್ ಸಿ ಮಹದೇವ್ ಸಾಹೇಬರಿಗೆ ವಿಶೇಷವಾಗಿ ಹೆಚ್ಚಿನ ಅನುದಾನ ಕೊಡಬೇಕು. ಆಮೇಲೆ ಹಿಂದುಳಿದ ವರ್ಗದ, ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನ ಕಟ್ಟಲಿಕ್ಕೆ ಅನುದಾನವನ್ನು ಒದಗಿಸಿಲ್ಲ, ಅದನ್ನು ಒದಗಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಮ್ಮ ಶಿವರಾಜ್ ತಂಗಡಿಗೆ ಅವ್ರು ಏನು ಗುತ್ತಿಗೆ ಹಿಡಿದ್ಬಿಟ್ರೆ ತಮ್ಮ ಕೊಪ್ಪಳ ಕಟ್ಟ ಹಾಕೊಂಡ್ಬಿಡ್ತಾರೆ, ಬೇರೆ ಕಡೆ ನೋಡಂಗೆಲ್ಲ ಏನು ಹಣ ಬಂತು ನಮ್ಗೆ ಗೊತ್ತಾಗವಲ್ದು. ಅದಕ್ಕೆ ಅವ್ರು ನಮ್ಮ ಕಡೆ ನೋಡಿ ಲಕ್ಷ್ಯ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ಅವ್ರಿಗೆ. ಅದು ಕೂಡ ನಮ್ಮ ಭೈರತಿ ಸುರೇಶ್ ಅವರು, ನಗರಾಭಿವೃದ್ಧಿ ಸಚಿವರು, ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ನಾನು ಅವ್ರಿಗೆ ಹೇಳ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ UGD ಇಲ್ಲ, ನಾಟ್ ಓನ್ಲಿ ಮಾಯ ಕ್ಷೇತ್ರ, ನವಲಗುಂದ, ಅನ್ನಿಗಿರಿ ಅಷ್ಟ ಮಾತಾಡೋಲ್ಲ, ಎಲ್ಲಿಲ್ಲ, ಎಲ್ಲ ಕಡೆ ಹಂತ ಹಂತವಾಗಿ ಜಾರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಸ್ವಲ್ಪ ಸಹಾಯ ತಗೊಂಡು ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರು, ನಾನು ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು, ಅವ್ರಿಗೆ ಆ ಇಲಾಖೆ ಬರ್ತೈತಿ. ಈಗ ತಾನೇ ಮಾತಾಡಿದ್ರು, ಲೋಕಲ್ ಬಾಡಿಗೆ ಹೆಚ್ಚು ಅನುದಾನ ಕೊಡಬೇಕು ಅಂತ. ನಗರೋತ್ಥಾನ 4 ಮಾಡಿ, ನಗರೋತ್ಥಾನ 5 ಮಾಡಿ, ಇಡೀ ರಾಜ್ಯದಲ್ಲಿ ಎಲ್ಲ ನಗರೋತ್ಥಾನ ಯೋಜನೆಯಲ್ಲಿ ದುಡ್ಡು ಕೊಡಬೇಕು ಅನ್ನೋಂಥ ಒತ್ತಾಯ ಮಾಡಿದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರಾಗಿ ನಾನು ಹೇಳ್ತೇನೆ ಸರ್, ಶಕ್ತಿ ಯೋಜನೆ ಜಾರಿ ಆದಮೇಲೆ ಇವತ್ತೇನೋ ಎಲ್ಲವೂ ಲೆಕ್ಕದಾಗ ಹೊಂಟಾವ 4 ನಿಗಮಗಳು. ಆ ನಿಗಮಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟು ಇವತ್ತು ಅತಿ ಹೆಚ್ಚು ಬಸ್, ಬಿಜೆಪಿ ಒಂದು ಬಸ್ ಖರೀದಿ ಮಾಡಲಿಲ್ಲ, ಆದ್ರೆ ನಮ್ಮ ಸರ್ಕಾರ ಹೆಚ್ಚು ಬಸ್ ಖರೀದಿ ಮಾಡಿ ಎಲ್ಲ ಹೊಸ ಬಸ್ಗಳು ಬಸ್ ಖರೀದಿ ಕೊಟ್ಟಾರ. ಆಮೇಲೆ ಆ ಬಸ್ ಕೊಡೋದ್ರ ಮೂಲಕ ಅಷ್ಟೇ ಅಲ್ಲ, ಇವತ್ತು ಎಲ್ಲ ಗ್ರಾಮೀಣ ಜನಕ್ಕೆ ಓಡಾಡೋದ್ರಿಂದ ಆ ನೌಕರರು ಕೆಲವು ಸಮಸ್ಯೆಗಳನ್ನ ಇಟ್ಟಾರೆ. ಅದು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿದೆ. ಆ ನೌಕರ ಸಮಸ್ಯೆನೂ ಬಗೆಹರಿಸಬೇಕು, ಆ ನಿಗಮಗಳು ನಡೆಯುವಂತ ವ್ಯವಸ್ಥೆನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮೂಲಕ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಾಗಿ ಒಳ್ಳೆ ಕೆಲಸ ಮಾಡುತ್ತಾರೆ, ಕಾನೂನು ವ್ಯವಸ್ಥೆನ ಸರಿಯಾಗಿ ನೋಡ್ತಾರೆ ಅಂತ ಒಬ್ಬ ಒಳ್ಳೆ ಸಚಿವರು. ನಮ್ಮ ಹುಬ್ಬಳ್ಳಿ ರೂರಲ್ ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಬಂದಾಗ ಹುಬ್ಬಳ್ಳಿ ಗ್ರಾಮೀಣ ವಿದ್ಯುತ್ DSP ಕಚೇರಿಯನ್ನು ಮಂಜೂರು ಮಾಡ್ತೇವೆ ಅಂತ ಹೇಳಿದ್ರು. ಆ ಪ್ರಕಾರ ನಿನ್ನೆ ಕೂಡ ಅವ್ರು ಒಪ್ಕೊಂಡಾರ, ಬೇಗ ಆದೇಶ ಮಾಡಿ ಹೊರಗೆ ಬರಲಿ ಅನ್ನೋಂಥ ಒತ್ತಾಯ ಮೂಡೋದ್ರ ಮೂಲಕ ಆ ಎಲ್ಲ ಪೊಲೀಸ್ ಠಾಣೆಗಳಿಗೆ, ಇನ್ಕ್ಲೂಡಿಂಗ್ ಹುಬ್ಳಿ ತಾಲೂಕು, ನವಲಗುಂದ ತಾಲೂಕು, ಅನ್ನಿಗಿರಿ ಪೊಲೀಸ್ ಠಾಣೆಗಳಿಗೆ ಹೊಸ ವಾಹನಗಳು ಕೊಡ್ಬೇಕು. ಯಾಕಂದ್ರೆ ಅವು ಎಲ್ಲಿ ಅಂದ್ರೆ ನಾವು 2 ಹೈವೇ ಬರ್ತಾವೆ ಸರ್, ಎಸ್ಕಾಟ್ ಹೊಂಟಿರ್ತಾರೆ, ಅಲ್ಲೇ ಕೆಟ್ಟ ನಿಂತ್ಬಿಡ್ತಾವೆ. ಅಂತ ವ್ಯವಸ್ಥೆ ಆಗಬಾರ್ದು, ಬೇಗ ಕೊಡಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ ನವಲಗುಂದ ಟೌನ್ದಾಗ ಒಂದು ಅಗ್ನಿಶಾಮಕ ಠಾಣೆಯನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾ ಎಲ್ಲ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ತಾವೇನು ನುಡಿದಿದ್ರು ಆ ರೀತಿಯಾಗಿ ಮಾಡೋದ್ರ ಮೂಲಕ ನಮಗೆಲ್ಲ ಅನುಮತಿ ಕೊಟ್ಟರು, ಇಷ್ಟೆಲ್ಲ ಕೆಲಸ ಮಾಡ್ಯಾರ. ಅದಕ್ಕೆ ಈ ಬಜೆಟ್ ಹೆಂಗೆ ಕೊಡ್ತಾರಂತ ನಾನೇ ನಿರೀಕ್ಷಿಸಿದ್ದೆ. ಅದಕ್ಕೆ ಕಾಯಕವೇ ಕೈಲಾಸ ಎಂಬ ಸರ್ವಧರ್ಮ ಒಂದು ಎಂಬ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ವಿಶ್ವಗುರು ಬಸವಣ್ಣ ಅವರಿಗೆ ಸಲ್ಲುತ್ತದೆ. ಬಸವಣ್ಣವರನ್ನು ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಂಥ ಕೀರ್ತಿ ನಮ್ಮ ಸರ್ಕಾರಕ್ಕೆ ಇದೆ. ಅದಕ್ಕೆ ನಾನು ಇಷ್ಟ ಹೇಳ್ತಕ್ಕಂಥದ್ದು, ಸರ್ವಧರ್ಮಕ್ಕೂ ಕೂಡ ಒಳ್ಳೆಯದಾಗುವಂಥ ನಿರ್ಣಯವನ್ನು ಈ ಬಾರಿ ಬಜೆಟ್ ಮಂಡನೆ ಮಾಡ್ರ. ಒಳ್ಳೆ ಬಜೆಟ್ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಒಂದು 100 ಸುಳ್ಳು ಹೇಳಿ ಒಂದು ಸತ್ಯ ಮಾಡಕ್ಕೆ ಹೋಗ್ತಾರ. ನಮ್ಮ ಬಜೆಟ್ ಸಮರ್ಥವಾಗಿದೆ, ಒಳ್ಳೇದಾಗಿದೆ ಅನ್ನುವಂಥ ಮಾತನ್ನು ಹೇಳಿ, ಅವ್ರು ಹೇಳಿದ್ದೆಲ್ಲ ಸುಳ್ಳು, ನಮ್ಗೆ ಕರೆ ಅನ್ನುವಂಥ ಮಾತನ್ನು ಹೇಳಿ ತಮ್ಗೆ ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲಾರ್ದು ಹೇಳಿದ್ರಿ, ಪಾಪ ಸ್ಪೀಕರ್ ಸಾಹೇಬ್ರದ ಹೇಳಿಲ್ಲ, ಎಲ್ಲಾ ಮಂತ್ರಿಗಳದ್ದು ಹೇಳಿದ್ರಿ, ಕೊಂಡ್ರೆಡ್ಡಿ ಸ್ಪೀಕರ್ ಸಾಹೇಬ್ರದ್ದು ಬಿಟ್ಟು ಎಲ್ಲಾರ್ದು ಹೇಳಿದ್ರಿ. ಒಳ್ಳೆ ವಾಪಸ್ ಸಭಾಧ್ಯಕ್ಷರಾಗಿ ಮೇಡಮ್ ಅವ್ರದ್ದಾದ್ಮೇಲೆ ನಮ್ಗೆ ಹೇಳಿದಿರಿ. ಧನ್ಯವಾದ. ಪ್ರತಿ ವರ್ಷನೂ ಕೂಡ ರಾಜ್ಯದ ಒಂದು ಬಜೆಟ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಾರೆ ಅಂತಕ್ಕಂತ ಒಂದು
ನಿರೀಕ್ಷೆಯಲ್ಲಿ ಇಡೀ ರಾಜ್ಯದ ಜನ ಮತ್ತು ನಾವು 224 ಶಾಸಕರು ಕೂಡ ಒಂದು ಜಾತಕ ಪಕ್ಷಿಯ ರೀತಿಯಲ್ಲಿ ಅವ್ರ ಕಡೆ ಗಮನವನ್ನ ಹರಿಸಿರ್ತೀವಿ ಅಧ್ಯಕ್ಷ. ಆದ್ರೆ ಇವತ್ತು ಮಾತಾಡೋದು ಕೂತ್ಕೊಳ್ಬೇಕು, ಮಾತಾಡಿಲ್ಲದ್ರು ಕೂತ್ಕೊಳ್ಬೇಕು. ಯಾಕೆ ಕಮ್ಮಿ ಟು ಸಿಟ್ ನಾಟ್ ಗೋ. ಅಧ್ಯಕ್ಷರೇ, ಮತ್ತೆ ನೀವು ಮಾತಾಡಿ ಜಾತಕ ಅಲ್ಲ, ಪಕ್ಷಿ ಅಂತ ಬಸವರಾಜ ನಾವು ನೋಡ್ತಾ ಇರ್ತೀವಿ ಅಧ್ಯಕ್ಷ. ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ಅಂತ ಹೇಳ್ತೀರಲ್ಲ, ಯು ಆರ್ ಇನ್ಸಲ್ಟಿಂಗ್ ಆಲ್ ಆಫ್ ಅಸ್. ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ. ಆಯ್ತು, ಚರ್ಚೆ ಬೇಡ. ನಮ್ಗೆ ಪಾಯಿಂಟ್ ಆಫ್ ನೀವೇ ಫೈನಾನ್ಷಿಯಲ್ ಅಡ್ವೈಸರ್, ನೀವು ಮಾತಾಡೋದು ಅಪಮಾನ ಮಾಡ್ತಾ ಇದ್ದಾರೆ. ಅದು ಪಾಯಿಂಟ್ ಆಫ್ ಆರ್ಡರ್. ಬಜೆಟ್ಗೆ ಫೈನಾನ್ಷಿಯಲ್ ಅಡ್ವೈಸರ್ ನೀವು. ಯಾಕೆ ಚರ್ಚೆ ಮಾಡಿ ಫಾಸ್ಟ್ ಮುಗಿಸಿ ಅಧ್ಯಕ್ಷರೇ ನೋಡಿ. ಇಲ್ಲ, ಈ ಬಜೆಟ್ ರಾಯರೆಡ್ಡಿ ಅವರು ಬಹಳಷ್ಟು ಮಾಹಿತಿ ಎಲ್ಲ ಕೊಡ್ಲಿಕ್ಕಿದೆ. ಅದು ನಮ್ ಕೂಡ ಏನಾಗಿದೆ, ನಿನ್ನೆ ರಾತ್ರಿ ಬಹುಶಃ 10:30 ಗಂಟೆ 10:45 ತನಕ ಇವರೆಲ್ಲರೂ ಕೂಡ ಕಾದಿದ್ರು ಇದರಲ್ಲಿ. ನಮ್ಮಲ್ಲಿ ಕೋನರೆಡ್ಡಿ ಮತ್ತು ರಾಜೇಗೌಡ ಮಾತ್ರ ಇದು. ನಾನು ನಿನ್ನೆ ನೈಟ್ ಅದನ್ನು ಕಂಟಿನ್ಯೂ ಅವ್ರು ಮಾಡ್ತಾರೆ, ಕಾದು ಕೂತ್ಕೊಂಡಿದ್ರು. ನೀವು ನಾಳೆ ಬೆಳಿಗ್ಗೆ ಬನ್ನಿ ಫಸ್ಟಿಗೆ, ಅದೇ ನಿಮಗೆ ಫಸ್ಟ್ ಚಾನ್ಸ್ ಕೊಡ್ತಾನೆ ಮಾತನ್ನು ನಾನು ಕೊಟ್ಟಿದ್ದೆ. ಕೋನರೆಡ್ಡಿ ಕೂಡ ಬಂದು ಕೇಳಿದಿಲ್ಲ, ನೀವು ಬೆಳಿಗ್ಗೆ ಮಾತಾಡಿ 10:30 ಗಂಟೆ ಕೊಡ್ತೇನೆ ಅಂತ ಹೇಳಿದ್ದೇನೆ ಇದರಲ್ಲಿ. ಸೊ ನಿನ್ನೆ ಕೊಟ್ಟ ಮಾತನ್ನು ನಾವು ಅವ್ರಿಗೆ ಸ್ವಲ್ಪ ಉಳಿಸಬೇಕು ಕೆಲಸ ಆಗ್ತದೆ. ನಿನ್ನೆ ಹೇಳಿದಾಗೆ ಯಾರು ಬೇಗ ಬೇಗ ಕೂಡ ಇವತ್ತು ಬಂದಿದ್ದಾರೆ. ಸೊ ಎಲ್ಲ ಆ ಕಡೆಗೆ ಬ್ಯಾಲೆನ್ಸ್ ಮಾಡುವ ವ್ಯವಸ್ಥೆ ಮಾಡುವ. ಟೈಮ್ ಇಲ್ಡು, ನೀವು ಟೈಮಿಂಗ್ ಹೇಳಿ ನನಗೆ ಅನುಕೂಲ ಅಂತ ಹೇಳಿ ನನಗೂ ಹೇಳಿದ್ದೀರಿ. ಮಾತಾಡಿ ಈಗ. ಹಾಗಾಗಿ ಈ ಒಂದು ನಿರೀಕ್ಷೆ ಇವತ್ತು ಹುಸಿಯಾಗಿದೆ. ಕರಾವಳಿ ಜಿಲ್ಲೆಯ ಯಾಕಂದ್ರೆ 3 ಜನ ಶಾಸಕರ ಟೈಮ್ ಅನ್ನೆಲ್ಲ ಕೂಡ 30 ನಿಮಿಷ ಇವರು ತಗೊಂಡಿದ್ದಾನೆ. ಯಾರು? ವೇದವ್ಯಾಸ್ ಕಾಮತ್. ಎಲ್ಲಾ ವಿಷಯ ಹೇಳಿದ. ಇನ್ನು ಹೊಸದು ನಿಮ್ಗೆ ಹೇಳಿಕ್ಕಿಲ್ಲ. ಆಯ್ತು, ಮಾತಾಡಿ ಮಾತಾಡಿ ಒಂದು 5 ನಿಮಿಷ ಮಾತಾಡ್ಬಿಡ್ತೀನಿ. ಸಭಾಧ್ಯಕ್ಷರೇ, ದಾವಣಗೆರೆ ಜಿಲ್ಲೆಗೆ ತಾವು ಅವಕಾಶ ಆಯ್ತು, ಅವ್ರು ಮಾತಾಡ್ಲಿ ಒಂದು ಮೈಲ್. ಹಾಗಾಗಿ ಈ ಬಜೆಟ್ ಒಂದು ಹುಸಿ ಬಜೆಟ್ ಅಂತ ಹೇಳಿ ನಾವೆಲ್ಲರೂ ಅನ್ಕೋತಾ ಇದ್ದೀವಿ ಅಧ್ಯಕ್ಷರೇ. ಯಾಕಂದ್ರೆ ಒಂದು ಬಜೆಟ್ ಮಂಡನೆ ಆದಾಗ ರೈತರು ಕೃಷಿ ಇರ್ಬೋದು, ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ನೀರಾವರಿ, ಆರೋಗ್ಯ, ಮೂಲಭೂತ ಸೌಕರ್ಯ, ಶಿಕ್ಷಣ ಮತ್ತು ಎಲ್ಲ ರೀತಿಯ ಸಮಾನತೆಯನ್ನು ಒಳಗೊಂಡಂತ ಎಲ್ಲ ಸೇವೆಗಳು ಜನರ ತನಕ ಮುಟ್ಟುವಂತ ರೀತಿಯಲ್ಲಿ ಒಂದು ಬಜೆಟ್ ನಲ್ಲಿ ನಾವು ಮಾಡಬೇಕಾಗ್ತದೆ ಅಧ್ಯಕ್ಷ. ಆದ್ರೆ ಇಲ್ಲಿ ನೋಡಿದಾಗ ಬಹಳಷ್ಟು ಅವಶ್ಯಕತೆ ಇರತಕ್ಕಂತ ನೊಂದಂತ ಅನೇಕ ಕ್ಷೇತ್ರಗಳನ್ನ ನಾವಿಲ್ಲಿ ಬಿಟ್ಟಿರೋದನ್ನ ನಾವಿಲ್ಲಿ ನೋಡ್ತೀವಿ ಅಧ್ಯಕ್ಷ. ಈ ಒಂದು ಬಜೆಟ್ ಅನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಶರಣರ ಬಸವಣ್ಣವ್ರ ಒಂದು ವಚನ ನೆನಪಾಗ್ತದೆ ಅಧ್ಯಕ್ಷ. ಕಾಗೆ ಒಂದು ಅಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗನೆಲ್ಲವ ಅಂತ ಹೇಳ್ತಾರೆ. ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ ಅಂತ ಹೇಳ್ತಾರೆ. ಶಿವಭಕ್ತನಾದೊಡೆ ಶಿವ ಪಥವನ್ನು ಅರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ರಾಮನಾಥ ಅಂತ ಹೇಳಿ ಶರಣರು ಹೇಳ್ತಾರೆ ಅಧ್ಯಕ್ಷ. ಹೀಗಾಗಿ ಇವತ್ತಿನ ಬಜೆಟ್ ಅನ್ನ ನೋಡಿದಾಗ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚಿದ ರೀತಿಯಲ್ಲಿ ನಮಗೆ ಅನ್ನಿಸ್ತದ ಅಧ್ಯಕ್ಷ. ಯಾಕಂದ್ರೆ ಇವತ್ತು ಈ ಬಜೆಟ್ ಸಾಲ ಮಾಡಿ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸಾಲ ಮಾಡಿರ್ಬೋದು, ಅದೇ ತರ ಅಸೆಟ್ ನಿರ್ಮಾಣ ಇರ್ಬೋದು, SC/ST ಫಂಡ್ ಡೈವರ್ಟ್ ಆಗಿರೋದಿರ್ಬೋದು, ಎಲ್ಲಾನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಸವಿಸ್ತಾರವಾಗಿ ಹೇಳಿದ್ದಾರೆ ಅಧ್ಯಕ್ಷ. ಹಾಗಾಗಿ ಬಿಟ್ಟು ಹೋದಂತ ಸಂಗತಿಗಳನ್ನ ನಾನು ತಮ್ಮ ಗಮನಕ್ಕೆ ತಂದು ಮುಖ್ಯಮಂತ್ರಿಯವರ ಗಮನವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಇವತ್ತು ನಾವು ಒಲಿಂಪಿಕ್ಸ್ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಕೇಳಿದೀವಿ. ಸ್ಪೆಷಲ್